ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಎಲ್ಲೆಡೆ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಈ ಸಿನಿಮಾದ ಪಾತ್ರಗಳನ್ನು ಬರೆದಿದ್ರೆ ಒಂದು ನೈಟ್ನಲ್ಲಿ ನಡೆಯುವ ಕಥೆ ಆದರೂ ಕೂಡ ಮಾಡಿರುವಂಥ ಪಾತ್ರಗಳಲ್ಲೂ ನೆನಪಿನಲ್ಲಿ ಉಳಿಯುತ್ತೆ. ಆದರೂ ಭಾಳ ಮುಖ್ಯವಾಗಿ ಸಿನಿಮಾದಲ್ಲಿ ಮಿಂಚಿರುವಂಥದ್ದು ಮಿನಿಸ್ಟರ್ ಮಕ್ಕಳು, ಅದರಲ್ಲೂ ವೀರ ಅನ್ನೋ ಪಾತ್ರ. ಸೊ ಫಸ್ಟ್ ಒಂದು 2-3 ಸೀನ್ಗಳಲ್ಲಿ ಭಾಳ ಅಭರಿಸಿದ್ರು. ನಂತರದಲ್ಲಿ ಇಡೀ ಅವ್ರ ಬಾಡಿನ ಇಟ್ಕೊಂಡು ಸಿನಿಮಾದ ಕಥೆ ನಡ್ಕೊಂಡು ಹೋಗುತ್ತೆ. ಸೊ ಆ ಒಂದು ಪಾತ್ರದಲ್ಲಿ ತುಂಬ ಅದ್ಭುತವಾದ ನಟನೆ ತರುವಂಥ ಸುಜಿತ್ ನಮ್ಮ ಜೊತೆಗಿದ್ರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ರಿ? ಎಸ್, ಮೊದಲಿಗೆ ಕಂಗ್ರೆಸ್, ತುಂಬ ದೊಡ್ಡ ಗೆಲುವು. ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಡಿಸೆಂಬರ್ ಬಂದಾಗ ಲಕ್ಕಿ ಮಂತು ಸೂಪರ್ ಹಿಟ್ ಸಿನಿಮಾಗಳಾಗುತ್ತೆ ಅಂತ. ಮ್ಯಾಕ್ಸ್ ಅದನ್ನು ಮತ್ತೆ ಪ್ರೂವ್ ಮಾಡಿದ್ರೆ ಖಂಡಿತ ತುಂಬ ಖುಷಿ ಇದೆ. ಮ್ಯಾಕ್ಸ್ ಬಗ್ಗೆ ನಾವು ಆಲ್ರೆಡಿ 2 ವರ್ಷದಿಂದ ಒಂದು ಕನ್ಸು ಇಟ್ಕೊಂಡೇ ಬಂದಿದ್ವಿ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಫೈನಲಿ ರಿಲೀಸ್ ಆಗಿದೆ. ಸೊ ತುಂಬ ಖುಷಿ ಕೊಟ್ಟಿದೆ. ಸೊ ಫುಲ್ ಎಕ್ಸೈಟ್ಮೆಂಟೇ ಇತ್ತು ನಮಗೆ. ಅಂದರೆ ಇಷ್ಟು ದೊಡ್ಡ ಫಿಲ್ಮ್ ಮಾಡಿದ್ದೀವಿ, ಸ್ವಲ್ಪ ಲೇಟ್ ಆಗ್ತಾನೆ, ಡಿಲೇ ಹೋಗ್ತಾನೆ, ಎಲ್ಲರೂ ಕ್ವಶನ್ನು. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೋದಾಗ ಮ್ಯಾಕ್ಸ್ ಯಾವಾಗಲೂ ನಾವು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಪ್ರೌಡಾಗಿ, ಯಾವಾಗ ರಿಲೀಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಸೂಪರ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಅದಂತೂ ತುಂಬ ಖುಷಿ ಇದೆ. ಸುಜಿತ್ ಕಿರುತೆರೆನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರುವಂಥ ಸೀರಿಯಲ್ ಎಲ್ಲ ಸೂಪರ್ ಹಿಟ್ ಆಗಿರುವಂಥದ್ದು. ಅನಂತರಲ್ಲಿ 2-3 ಬೆಳಿತೆರೆನಲ್ಲಿ 2-3 ಸಿನಿಮಾಗಳು ಬಂದರೂ ಕೂಡ ಹೇಳ್ಕೊಳ್ಳೋಷ್ಟು ನೇಮು ಫೇಮ್ ಆ ಥರದ್ದು ಒಂದಿರಲಿಲ್ಲ. ಬಟ್ ಈ ಒಂದು ಪಾತ್ರ ಏನು ವೀರ ಅನ್ನೋ ಪಾತ್ರ ನಿಜಕ್ಕೂ ಎಲ್ಲರೂ ಮನಸ್ಸು ಎಳೆದಿದೆ. ಮತ್ತು ಕಿಚ್ಚ ಸುದೀಪ್ ಅವರ ಬಳಗದಲ್ಲಿ ಸೇರ್ಕೊಳ್ಳೋದು ಭಾಳ ಲಕ್ಕಿ. ಸೊ ಹೇಗೆ ಸಿಗ್ತಿ ಅವಕಾಶ ಅಂತ? ನನಗೆ ಆ್ಯಕ್ಚುಲಿ ಶಶಾಂಕ್ ಸಾರು ನನ್ನ ಗುರುಗಳು. ಆ್ಯಕ್ಚುಲಿ ಲವ್ 360 ನನಗೆ ನನ್ನ ಫಸ್ಟ್ ಫಿಲ್ಮು. ಸೊ ಅದಾದಮೇಲೆ ಕೌಸಲ್ಯ ಸುಪ್ರಜಾರಾಮ ಅಂತ ಮಾಡಿದ್ದೆ, ಅವ್ರ ಜೊತೆನೇ ಮಾಡಿದ್ದೆ. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ, ಕೌಸಲ್ಯ ಸುಪ್ರಜಾ ಆಡಿಯೋ ಲಾಂಚಿಗೆ ಸುದೀಪ್ ಸರು ಮತ್ತು ಶೇಖರ್ ಚಂದ್ರು ಸಾರು ಬಂದಿದ್ದರು. ನಾನು ಅವತ್ತು ಊರಿಂದ ಬರೋದು ಲೇಟ್ ಆಗೋಯ್ತು, ನನಗೆ ಸ್ಟೇಜ್ ಮೇಲೆ ಇದು ಸಿಗಲಿಲ್ಲ, ಮೇಲೆ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಹಿಂಗೆ ಓಡಾಡ್ತಿದ್ದೆ, ಶೇಖರ್ ಚಂದ್ರು ಸರ್ ಮತ್ತು ಸುದೀಪ್ ಸರ್ ಇದ್ದು, ಸುಮ್ಮನೆ ಅವ್ರನ್ನ ಹಂಗೆ ನೋಡೋದು, ಆ ಕಡೆಯಿಂದ ನೋಡೋದು, ಈ ಕಡೆ ನೋಡೋದು, ಸುಮ್ಮನೆ ಹಂಗೆ ನೋಡ್ತಾ ಇದ್ದೆ. ಶೇಖರ್ ಚಂದ್ರು ಸರ್ ಹಿಂಗೆ ನೋಡೋರು ನನ್ನ, ಯಾರದು ಹುಡುಗ ಅಂತ ಬಿಟ್ಟು ಕೇಳಿದ್ದಾರೆ ನಮ್ಮ ಕೌಸಲ್ಯ ಸುಪ್ರಜಾ ಅಸೋಸಿಯೇಟ್ ಡೈರೆಕ್ಟರ್ ಹತ್ರ. ಸುಜಿತ್ ಅಂತ ಸರ್, ತುಂಬ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಒಂದು ಮೇಯ್ನ್ ಪಾತ್ರ ಮಾಡಿದ್ದಾನೆ, ತುಂಬ ಚೆನ್ನಾಗಿದೆ ಅಂತ ಬಿಟ್ಟು ಅವ್ರು ಹೇಳಿದಾಗ, ಸರಿ ಆಯಿತು ಹುಡುಗನ ನಾಳೆ ಇದಕ್ಕೆ ಕಳಿಸಿ ಅಂತ ಬಿಟ್ಟು. ಸೊ ನಾನು JP ನಗರ ಹತ್ರ ಒಂದು ಹೋಟೆಲ್ ಮಾಡಿದ್ರು, ಅಲ್ಲಿ ಸ್ಕ್ರೀನ್ ಟೆಸ್ಟ್ ಕೊಟ್ಟೆ. ಸೊ ಅವತ್ತೇ ನಾನು ಸೆಲೆಕ್ಟ್. ಅದಾಗಿ 3 ಡೇಸ್ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್. ಸುದೀಪ್ ಅವ್ರ ಸಿನಿಮಾದಲ್ಲಿ ಪಾತ್ರಗಳು ಅಂದ ತಕ್ಷಣ ಸುದೀಪ್ ಸರ್ ಕೂಡ ಇನ್ವಾಲ್ವ್ ಆಗ್ತಾರೆ. ಅಂದರೆ ಯಾರು ಮಾಡ್ತಾ ಇದ್ದಾರೆ ಪಾತ್ರ ಅನ್ನೋದೆಲ್ಲ, ಅಂದರೆ ಅಷ್ಟು ಇಂಪ್ಯಾಕ್ಟ್ ಇರುತ್ತೆ ಅವ್ರ ಸಿನಿಮಾಗಳಿನ ಪಾತ್ರಗಳು. ಸೊ ಯಾವ್ದಾದ್ರು ಕೇಳಿದ್ರೆ ಈ ಪಾತ್ರ ಯಾರು ಮಾಡ್ತಾರೆ, ವೀರ ಮತ್ತು ಇದು ಮಿನಿಸ್ಟರ್ ಮಕ್ಕಳು ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರ, ಅಥವಾ ನಿಮ್ಮ ಆಯ್ಕೆ ಆದ ನಂತರ ನಿಮ್ಮನ್ನು ನೋಡಿದ ತಕ್ಷಣ ಅವ್ರ ಕಡೆಯಿಂದ ಬಂದಂಥ ರಿಯಾಕ್ಷನ್ ಹೇಗಿತ್ತು? ಆ್ಯಕ್ಚುಲಿ ನನ್ನ ಪಾತ್ರಕ್ಕೆ ತುಂಬ ಜನನ ನೋಡ್ತಾ ಇದ್ರಂತೆ. ಸೊ ಆಲ್ರೆಡಿ ಒಂದು 5 ಮಂತ್ಸಿಂದ ಇದು ಮಾಡಿ ರಿಸರ್ಚ್ ಮಾಡಿ ತುಂಬ ಜನ ಬಂದು ಆಡಿಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಫೈನಲ್ ಆಗಿ ಬಂದಾಗ ಇವನು ಹುಡುಗ ಓಕೆ ಅಂತ ಬಿಟ್ಟು ಸರ್ ಹೇಳಿದ್ಮೇಲೆ ಓಕೆ ಆಯಿತು, ಖುಷಿ. ಅವ್ರದ್ದು ಫಸ್ಟ್ ಟೈಮ್ ಸುದೀಪ್ ಸರ್ ಮುಂದ್ಗಡೆ ನಿಂತು, ಅಂದರೆ ಅವ್ರು ಇರುವಂಥ ಸಂದರ್ಭದಲ್ಲಿ ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ ಇರ್ತಾ ಇತ್ತು ಅಂತ? ಆ್ಯಕ್ಚುಲಿ ನನಗೆ ರಿಯಲ್ ಆಗಿ ಹೇಳಬೇಕು ಅಂದರೆ, ನನಗೆ ಸುದೀಪ್ ಸರ್ ಇದ್ದಾಗಲೇ ತುಂಬ ಕಂಫರ್ಟಬಲ್. ಡೈರೆಕ್ಟರ್ಗಿಂತ ಸುದೀಪ್ ಸರ್ ಇದ್ದರೆ ಒಂದು ವೆರಿ ತುಂಬ ಡೀಟೇಲಿಂಗ್ ಆಗಿ ಹೇಳ್ಕೊಡ್ತಾರೆ. ಒಂದು ಆ್ಯಕ್ಟಿಂಗ್ ಅಂದರೆ ಏನು, ಸೊ ಇಷ್ಟೇ ನೀನು ತಿರುಗಬೇಕು, ಹಿಂಗೆ ಮಾಡಿದ್ರೆ ನ್ಯಾಚುರಲ್ ಆಗಿರೋದು, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವರಿದ್ದಾಗಲೇ ನಾನು ಕಲ್ತಿದ್ದು. ನನಗೆ ಅವರಿದ್ರೇ ತುಂಬ ಖುಷಿ. ಸೊ ಈಸಿ ಆಗ್ಬಿಡುತ್ತೆ ಆ್ಯಕ್ಟ್ ಮಾಡೋದಕ್ಕೆ. ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಒಂದೇ ಟೇಕು, ಇಲ್ಲ ಡೈರೆಕ್ಟರ್ ಇದ್ರೆ ಒಂದು 2-3 ಟೇಕ್ ಹಂಗೆ ಮಾಡಿಸ್ಬಿಡ್ತಾರೆ. ಸುದೀಪ್ ಸರ್ ಸಾಕು, ಓಕೆ ಡನ್ ಅಂತ ಹೇಳ್ಬಿಟ್ಟು ಶಾರ್ಟ್ ಓಕೆ ಮಾಡಿದ್ದು ರಿಯಲಿ ಗ್ರೇಟ್. ಅವರು ಇದ್ದಾಗೆಲ್ಲ ತುಂಬ ಕಲಿತಾ ಹೋದ್ವಿ. ಎವ್ರಿ ಡೇ ಬಂದಾಗ ಹೊಸ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ರು. ಅದರಿಂದನೇ ಇವತ್ತು ನನಗೆ ಇಷ್ಟೊಂದು ಎಷ್ಟೇ ದೊಡ್ಡ ಸ್ಟೇಜ್ ಆದರೂ ನಿಂತ್ಕೊಂಡು ಮಾತಾಡೋದಾಗ್ಲಿ, ಮತ್ತು ಯಾರ ಜೊತೆ ಹಿಂಗಿರೋದಾಗ್ಲಿ, ಸೊ ಕಲ್ತ್ಕೊಂಡಿರೋದು ಸುದೀಪ್ ಸರ್ಯಿಂದನೇ. ಸುದೀಪ್ ಸರ್ನ ನೋಡಿನೇ ತುಂಬ ಕಲ್ತಿದ್ದೀನಿ. ಸಿನಿಮಾದ ಆರಂಭದಲ್ಲಿ ನಿಮ್ಮ ಪಾತ್ರದ ಮೂಲಕ ಇಡೀ ಕತೆ ಓಪನ್ ಆಗುತ್ತೆ. ಆ ಸೀಕ್ವೆನ್ಸ್ ಭರ್ಜರಿ ಆಗಿದೆ, ಯಾಕೆಂದರೆ ಪೊಲೀಸ್ ಆಗಿ ಮಾಡಿರೋಂಥ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗಿದೆ ಸುದೀಪ್ ಸರ್ ಮಾಡಿರೋಂಥದ್ದು. ಸೊ ಈಗ ಇಲ್ಲೂ ಕೂಡ ಕಾಕಿ ಹಾಕೋ ಬಂದಿರೋದು ನಿಮ್ಮ ಪಾತ್ರದ ಮೂಲಕ ಆ ಪಾತ್ರ ಇಂಟ್ರಡಕ್ಷನ್ ಸಿಗುತ್ತೆ, ಅರ್ಜುನ್ ಮಹಾಕ್ಷಯ ಅನ್ನೋದು. ಎಷ್ಟು ಖುಷಿ ಇದೆ ಅಂತ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಂಥ ಸಂದರ್ಭ. ಆ್ಯಕ್ಚುಲಿ ಹುಚ್ಚ, ಸ್ಪರ್ಶ, ವೀರಮದಕರಿ, ಮಾಣಿಕ್ಯ, ಈ ಫಿಲ್ಮ್ ಸಕ್ಸಸ್ ಮೀಟ್ನೆಲ್ಲ ನಾನು TV ನೋಡ್ತಾ ಇದ್ದೆ. ಸೊ ನನಗೂ ಒಂದು ಆಸೆ ಇತ್ತು. ನಾನು ಬಂದಾಗ ಒಂದು 10 ಇಯರ್ಸ್ ಬ್ಯಾಕ್ ನಾನು ಅಭಿನಯ ತರಂಗ ಜಾಯ್ನ್ ಆದಾಗ ಸರ್ ನನ್ನ ಮುಂದೆ ಹಿಂಗೆ ಪಾಸ್ ಆದರು.
ಪಾಸ್ ಆಗಿ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಆ ಫೋಟೋ ತೆಗೆಸ್ಕೊಳಕ್ ಆಗಿಲ್ಲ. ಹೆಂಗಾದ್ರೂ ಮಾಡಿ ಆ್ಯಕ್ಟ್ ಮಾಡಬೇಕು ತುಂಬ ಕನ್ಸು ಇಟ್ಕೊಂಡಿದ್ದೆ. ಈಗೇನು ನಾನು ಮೂವಿಗೆ ಬಂದಾಗಲೂ ಲವ್ ತ್ರಿಸ್ಟಿ ಮಾಡಿದಾಗಲೂ ಶಶಾಂಕ್ ಸರ್ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ. ಹೆಂಗಾರು ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನನ್ನ ಕನ್ಸ ಏನೋ ಗೊತ್ತಿಲ್ಲ, ಅವತ್ತು ಕನ್ಸು ಇಟ್ಕೊಂಡಿದ್ದೆ. ಈ ಫಿಲ್ಮಲ್ಲಿ ಬಂದ್ಬಿಟ್ಟು ಈ ಫಿಲ್ಮ್ ಮಾಡಿದೆ. ಇವತ್ತು ಸಕ್ಸಸ್ ಮೀಟಿಂಗಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೊಂದು ನನಗೆ ಗ್ರೇಟ್, ತುಂಬ ಒಂದು ಪ್ರೌಡ್ ಫೀಲ್ ಆಯ್ತು ನನಗೆ. ಇಷ್ಟು ದೊಡ್ಡ ಆ್ಯಕ್ಟರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ. ಅದು ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ರೋಲ್ ಅದು. ಸೊ ಫುಲ್ ಸಿನಿಮಾ ನಮ್ಮ ಇಬ್ರು, ನಾನು ಮತ್ತು ಅನಿರುದ್ಧ್, ವೀರ ಮತ್ತು ಮೈಕಲ್ ಪಾತ್ರದ ಮುಖಾಂತರನೇ ಫುಲ್ ಸಿನಿಮಾ ಇದಾಗುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಸೊ ಅದಾದಮೇಲೆ ಲಾಸ್ಟ್ ಸೀನ್ ಆಯಿತು. ಲಾಸ್ಟ್ ಸೀನಲ್ಲಿ ಬಂದ್ಬಿಟ್ಟು ಅವಳಿಗೆ ಇದು ಮಾಡ್ತಾರೆ, ಆ ಹುಡುಗರನ್ನ ಏನು ಮಾಡಿದ್ರಿ ಅಂತ ಕೇಳಿದಾಗ ಸೊ ನಾನು ಹೇಳಲ್ಲ. ಸೊ ನನ್ನ ಅಮ್ಮನೂ ಇದ್ರು ಅಲ್ಲಿ, ಅಮ್ಮಮ್ಮ ಜೊತೆ ಫಿಲ್ಮ್ ನೋಡ್ತಾ ಇದ್ದೆ. ಅವ್ರು ಮಾತಾಡೋದೇ ಬಿಟ್ಬಿಟ್ರು. ಒಂದು 1 hour 2 hour ನನ್ನ ಜೊತೆ. 13 ವರ್ಷದ ಹುಡುಗಿನ ಫೀಲ್ ಆಗಿ ನನಗೆ ಬೇಜಾರಾಯ್ತು. ನಾನೇ ಫಿಲ್ಮ್ ನೋಡ್ತಾ ಇದ್ದೀನಿ, ನನಗೆ ಒಂಥರ ನಾನು ಇಷ್ಟೊಂದು ಕೆಟ್ಟವನ ಅಂತ ಹೇಳ್ಬಿಟ್ಟು ಫಿಲ್ಮ್ ಇಂದ ಅಂದ್ರೆ ಮಾಡಿದೀನಿ ಆ ಥರದ ಪಾತ್ರಗಳನ್ನ. ಲವ್ 360 ನೋಡ್ಬೋದು, ಆ ಥರ ಪಾತ್ರ ಮಾಡಿದೀನಿ. ಬಟ್ ಅದ್ರದ್ದು ಲಾಸ್ಟ್ ಸೀನ್ ಇದೆಯಲ್ಲ, ಅದು ಇಂಪ್ಯಾಕ್ಟ್ ಒಂಥರ ನನಗೆ ಒಂಥರ ಮೈ ಜುಮ್ ಅನ್ಸ್ಬಿಡ್ದು. ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಯಾರೋ ಅಂತ ಬಿಟ್ಟು. ಈಗ ಒಂದು ರಿಯಾಕ್ಷನ್ ಹೇಳಿದ್ರಿ, ಒಂದು ಸಿನಿಮಾ ಮಾಡುವಂಥ ಇಂಪ್ಯಾಕ್ಟ್ ಈ ಮಟ್ಟಿಗೆ ಇರಬೇಕು. ಯಾಕಂದರೆ ಅದೊಂದು ಎಂಥವ್ರಿಗಾದ್ರೂ ಕೋಪು ಬರ್ಸುತ್ತೆ. ಆ ಒಂದು ಚಿಕ್ಕ ಹುಡುಗಿ ಆ ಥರದ್ದೆಲ್ಲ ಒಂದು ಸೀಕ್ವೆನ್ಸ್, ಅದು ಹೇಳೋಕ್ಕಾಗಲ್ಲ. ಈಗ ಸಿನಿಮಾ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಈ ಸುದೀಪ್ ಅವರ ಒಂದು ಸಿನಿ ಕೆರಿಯರ್ನಲ್ಲಿ ನೋಡೋದಾದ್ರೆ ಈ ಸಿನಿಮಾ ಬೇರೆ ಜನರಲ್ಲೇ ನಿಂತ್ಕೊಳುತ್ತೆ. ಯಾಕಂದರೆ ಸ್ಪೀಡಿ ಇಡೀ ಸಿನಿಮಾ ಹಿಂಗೆ ಓಡ್ಕೊಂಡು ಹೋಗ್ತಾ ಇರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತವಾದ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಅನ್ಕೊಂಡಿದ್ದೀರಾ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾದ ಕತೆ ಕೇಳಿದಾಗ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ, ಭರ್ಜರಿ ಗೆಲ್ಲೂ ಸಾಧಿಸುತ್ತೆ ಅಂತ? ಆ್ಯಕ್ಚುಲಿ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದ್ಬಿಟ್ಟು ಸ್ಟೋರಿ ಹೇಳ್ತಾ ಇದ್ದಾರೆ. ಸೊ ನಮ್ಮದು ಕಾಸ್ಟ್ಯೂಮ್ ಬಂದ್ಬಿಟ್ಟು ಶೇಖರ್ ಚಂದ್ರ ಸರ್ ಏನಂದ್ರು, ಆ ಹುಡುಗರಿಗೆ ಒಂದು ಇದು ಬೇಡ, ಅವ್ರನ್ನೇ ಕರ್ಕೊಂಡು ಹೋಗು, ಅವರೇ ಸೆಲೆಕ್ಟ್ ಮಾಡಲಿ ಆ ಕಾಸ್ಟ್ಯೂಮು ಅಂತ ಹೇಳ್ಬಿಟ್ಟು ನಮ್ಮ ಸ್ಟೋರಿ ಹೇಳಿದ್ರು. ಅರ್ಧದಿಂದ ಕರ್ಕೊಂಡು ಹೋಗ್ಬಿಟ್ರು, ನಮ್ಮ ಪಾತ್ರ ಮಾತ್ರ ಹೇಳಿದ್ರು. ಆಮೇಲೆ ಎಲ್ರಿಗೂ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಒಂದು ದೊಡ್ಡ ಹಾಲಲ್ಲಿ ಬಂದ್ಬಿಟ್ಟು. ಸೊ ಅಲ್ಲಿಂದ ನಾನು ಬಂದ ಮೇಲೆ ನಮ್ಮದು ಆಗೋದೇ ನೈಟ್ ಆಯಿತು, ಒಂದು 8-8:30 ಹೋಟೆಲಿಗೆ ಬರೋಷ್ಟು 8:30 ಆಯಿತು. ಎಲ್ಲರೂ ಕೂತ್ಕೊಂಡು ಸ್ಟೋರಿ ಕೇಳ್ಬಿಟ್ಟು ಒಬ್ಬೊಬ್ರು ಏನು ಸಖತ್ತಾಗಿದೆ, ಏನು ಗ್ರಿಪ್ ಆಗಿದೆ, ಎಷ್ಟು ಸ್ಪೀಡ್ ಇದೆ, ಇದನ್ನ ವೆರಿ ಬಿಗಿನಿಂಗಿಗೆ ಗೊತ್ತಾಗೋಯ್ತು. ಮೂವಿ ಡೆಫಿನೆಟ್ಲಿ ಬೇರೆ ಲೆವೆಲ್ ಹೋಗ್ಬಿಡುತ್ತೆ. ಆ್ಯಂಡ್ ಡೈರೆಕ್ಟರ್ ಅಷ್ಟು ನೀಟಾಗಿ ಕಥೆನ ಇದು ಮಾಡಿಬಿಟ್ಟಿದ್ರು. ಆಲ್ರೆಡಿ ಪ್ಲ್ಯಾನ್ ಇತ್ತು, ಹಿಂಗೇ ಬರಬೇಕು, ಇದೇ ರೀತಿ ಬರಬೇಕು, ನೆಕ್ಸ್ಟ್ ಸೀನ್ ಹಿಂಗೇ ಬರಬೇಕು ಅಂತ ಹೇಳ್ಬಿಟ್ಟು. ಇನ್ನು ದೊಡ್ಡ ಪವರ್ಫುಲ್ ಸುದೀಪ್ ಸರ್, ಆ ಥರ ಒಂದು ಪವರ್ಫುಲ್ ಅವ್ರು ಸಿಕ್ಕಿದ ಮೇಲೆ ಡೆಫಿನೆಟ್ಲಿ ಸ್ಪೀಡಾಗಿ ಆಗುತ್ತೆ. ನಮಗೆ ಅವಾಗವಾಗ ಬಂದ್ಬಿಟ್ಟು ಶೂಟಿಂಗ್ ಸ್ಪಾಟಲ್ಲಿ ಬಂದ್ಬಿಟ್ಟು ಶೂಟಿಂಗ್ ಆಗಿರೋದನ್ನ ತೆಗೆದು ತೋರಿಸ್ತಾ ಇದ್ರು ಸ್ಕ್ರೀನಲ್ಲಿ, ಹೇಗೆ ಬಂದಿದೆ ನೋಡಿ ನಿಮ್ಮ ಆ್ಯಕ್ಟಿಂಗ್. ನಾವು ಅವಾಗಲೇ ಅಂದ್ಕೊಂಡು ಡೆಫಿನೆಟ್ಲಿ ಒಂದು ಬಿಗ್ ಹಿಟ್ ಆಗ್ಬಿಡುತ್ತೆ ಮೂವಿ, 100% ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಡಿಲೇ ಆಗಿ ಲೇಟ್ ಆಗಿದ್ದು ಕಾರಣನೇ ಸ್ವಲ್ಪ ಬೇಜಾರಾಗಿತ್ತು ಹೊರತು ಅದರ್ವೈಸ್ ಡೆಫಿನೆಟ್ಲಿ 100% ಹಿಟ್. ಸುದೀಪ್ ಸರ್ ಕಮ್ ಬ್ಯಾಕ್ ಮೂವಿ ಇದು. ಕೆಂಪೇಗೌಡದಲ್ಲಿ ನಾವು ನೋಡಿದ್ವಿ ಆ ಪವರ್, ಆ ಸ್ಟ್ರಾಂಗ್, ಅವ್ರು ನಿಂತ್ಕೊಂಡಿದ್ದ ಆ ಲೆವೆಲ್, ಒಂದು ಸ್ವಾಗ್ ಎಲ್ಲ ಇತ್ತು ಕೆಂಪೇಗೌಡದಲ್ಲಿ. ಅದನ್ನೆಷ್ಟು ರಿಟರ್ನ್ ಆಗ್ಬಿಡುತ್ತೆ ಅಂತ ಈ ಫಿಲ್ಮಿಂದಾನೇ ಅವರಿಗೆ ಸಿಗುತ್ತೆ ಅಂತ ನಾವು ಅವಾಗಲೇ ಮಾತಾಡ್ಕೊಂಡಿದ್ವಿ ನಾವೆಲ್ಲರೂ.